ನಮಸ್ಕಾರ ವೀಕ್ಷಕರೇ, ಇವತ್ತಿನ ತಂತ್ರಗಾರಿಕೆಯಲ್ಲಿ ಬಹಳ ವಿಶೇಷವಾದಂತಹ ಚಕ್ರದ ಬಗ್ಗೆ ತಿಳಿಸ್ತೇನೆ. ಸಕಲ ಪಾಪ ಕರ್ಮ ಶಾಪ ವಿಮೋಚನಾ ಚಕ್ರ ಅಂತ ಹೇಳ್ಬೋದು. ಈ ಧಾರಣಾ ಯಂತ್ರ ಮತ್ತು ಈ ಚಕ್ರದ ಮಹತ್ವ ತಿಳ್ಕೊಳ್ಳಿ. ನೋಡಿ, ಅನ್ಯರಿಂದ ಯಾರಾದರೂ ಶಾಪಗ್ರಸ್ತರವಾಗಿ ನರಳುತ್ತಾ ಇದ್ದರೆ ನೋಡಿ, ಕೆಲವೊಬ್ಬರು ಗೊತ್ತೇ ಇರಲ್ಲ, ಅನ್ಯರು ಸುಮ್ಮನೆ ನಿಮ್ಮ ಮೇಲೆ ಶಾಪವಾಗಿ ಅಥವಾ ಒಂದು ಕರ್ಮವಾಗಿ ನಿಮಗೆ ತೊಂದರೆ ಕೊಡ್ತಾ ಇರ್ತಾರೆ. ಅಥವಾ ನಿಮಗೇ ಗೊತ್ತಿಲ್ಲದಂಗೆ ನೀವು ಕೆಲವೊಂದು ತಿಳಿಯದೇ ಕರ್ಮಗಳಲ್ಲಿ ಭಾಗಿಯಾಗಿರ್ತೀರ. ಒಬ್ಬ ಮನುಷ್ಯ ಅಂದ ಮೇಲೆ ಕರ್ಮ ಮಾಡಲೇಬೇಕು. ಕರ್ಮ ಮಾಡದೆ ಯಾರೂ ಇರಲಿಕ್ಕೆ ಸಾಧ್ಯತೆಯೇ ಇಲ್ಲ. ಹಾಗೆ ಪೂರ್ವಜನ್ಮದ ಕರ್ಮಗಳು ಕೂಡ ಇವತ್ತಿನ ಜನಮಾನಸದಲ್ಲಿ ಕೆಲವೊಂದು ಜನರಿಗೆ ಕಾಡಾಟ ಮಾಡ್ತದೆ. ಹಾಗೆ ಈ ಪೂರ್ವಜಕರು ಅಂತ ಹೇಳ್ತೇವೆ, ಈ ನಮ್ಮ ಹಿರಿಕರ ಯೋಗ ಅಂತ ಹೇಳ್ತೇವೆ, ಅವರ ಕರ್ಮಗಳಿಂದನೂ ಕೂಡ ಕೆಲವೊಬ್ಬರು ಜೀವನ ನಶ್ವರ ಆಗ್ತದೆ. ಅಂತಹ ಶಾಪಗಳಿಂದ ಕರ್ಮಗಳಿಂದ ಬಿಡುಗಡೆಯಾಗಲು ಈ ಸರಳ ಶಾಪ ವಿಮೋಚನಾ ಚಕ್ರ ನೀವು ರೆಡಿ ಮಾಡಿಕೊಂಡು ಪೂಜೆ ಮಾಡಿದರೆ ಬಹಳ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ದೇವತೆಗಳ ಅನುಗ್ರಹ ಮತ್ತು ವೈಶಿಷ್ಟ್ಯತೆಗಳು ಜಾಸ್ತಿ ಇರ್ತದೆ. ಇಂತಹ ಸಮಯಗಳಲ್ಲಿ ಇಂಥ ಚಕ್ರಧಾರಣೆ ಮಾಡೋದು, ಯಂತ್ರಧಾರಣೆ ಮಾಡೋದು ಭರಪೂರವಾಗಿ ನಿಮ್ಮ ಜೀವನಕ್ಕೊಂದು ಅಡಿಪಾಯ ಆಗಿರ್ತದೆ ಮತ್ತು ಸಮಸ್ಯೆಗಳ ಪರಿಹಾರಕ್ಕೆ ಮೂಲ ಆಗಿರ್ತದೆ ಅಂತ ಹೇಳ್ಬೋದು. ನೋಡಿ, ಶಾಪಗಳು ಯಾರಿಗೆ ತಾನೇ ಬಿಟ್ಟಿಲ್ಲ ವೀಕ್ಷಕರೇ. ಒಂದಲ್ಲ ಒಂದು ರೀತಿಯಲ್ಲಿ ಕರ್ಮಗಳು, ಶಾಪಗಳು ಮನುಷ್ಯ ಎಷ್ಟೇ ಉತ್ತುಂಗದಲ್ಲಿದ್ದರೂ ಕೂಡ, ಎಷ್ಟೇ ಜನಮಾನಸದಲ್ಲಿ ಒಳ್ಳೆಯ ಸ್ಥಾನಮಾನದಲ್ಲಿ ಬೆಳೆದಿದ್ರೂ ಕೂಡ ಕರ್ಮಗಳ ಫಲದಿಂದ ಉನ್ನತ ಸ್ಥಾನದಲ್ಲಿದ್ದರೂ ಅವರಿಗೆ ಗೊತ್ತಿಲ್ಲದಂಗೆ ಅವನತಿಗಳಿಗೆ ನಾಂದಿ ಆಗ್ತಾರೆ ಅಂತ. ಸುಖ ಸುಮ್ಮನೆ ಅವರ ಸಂತೋಷ, ಸಮೃದ್ಧಿ, ಅಷ್ಟ ಐಶ್ವರ್ಯ, ಕುಟುಂಬ ಎಲ್ಲವನ್ನು ಕಳ್ಕೊಂಡು ಬೀದಿಗೆ ಬರುವಂತಹ ಲಕ್ಷಣಗಳು ಕೂಡ, ಉದಾಹರಣೆಗಳು ಕೂಡ ಕೆಲವೊಂದು ನಡೆದಿದ್ದಾವೆ ಈ ಶಾಪಗಳ ಹಾಗೂ ಈ ಕರ್ಮಗಳ ಒಂದು ತೊಂದರೆಯಿಂದ ಅಂತ ಹೇಳ್ಬೋದು. ಅಂತಹ ಸಮಸ್ಯೆಗಳಲ್ಲಿ ನರಳುತ್ತಾ ಇರೋರಿಗೆ ಈ ಶಾಪ ವಿಮೋಚನಾ ಒಂದು ಚಕ್ರ ಬಹಳ ಸಹಾಯ ಮಾಡುತ್ತೆ ವೀಕ್ಷಕರೇ. ಎಲ್ಲರೂ ಕೂಡ ಮಾಡ್ಕೋಬೋದು, ಬಹಳ ಸರಳವಾಗಿರ್ತದೆ. ಯಂತ್ರಧಾರಣೆ ಆದರೂ ಮಾಡಿ ಅಥವಾ ಚಕ್ರ ಆದರೂ ಸಿದ್ಧತೆ ಮಾಡಿಕೊಳ್ಳಿ. ನೋಡಿ, ಇಂತಹ ಒಂದು ಚಕ್ರ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಪ್ರಥಮವಾಗಿ ಬಾಳೆ ಎಲೆ ಬೇಕಾಗ್ತದೆ. ನೋಡಿ, ಅದು ವಿಶೇಷವಾಗಿ ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆ ದಿನ ಒಂದು ಬಾಳೆ ಎಲೆ, ದೊಡ್ಡ ಬಾಳೆ ಎಲೆ ತೊಗೊಂಬಂದು ಅವತ್ತಿನ ದಿನ ನೀವು ಪರಿಶುದ್ಧರಾಗಿ, ಯಾರು ಬರೀತಾರೆ ಅವರು ಪರಿಶುದ್ಧರಾಗಬೇಕು. ಹಸಿರು ಬಣ್ಣದ ಬಟ್ಟೆ ಅವರು ಧರಿಸಬೇಕಾಗ್ತದೆ. ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು ವೀಕ್ಷಕರೇ. ಅವತ್ತಿನ ದಿನ ಹಸಿರು ಬಣ್ಣದ ಬಟ್ಟೆ ಧರಿಸಿದ ನಂತರ ನೋಡಿ, ಅರಿಶಿನ ಮತ್ತು ಕುಂಕುಮದ ಸಹಾಯದಿಂದ ನಿಮ್ಮ ಮನೆಯಲ್ಲಿ ಮಧ್ಯಭಾಗದಲ್ಲಿ ಬಾಳೆ ಎಲೆಯನ್ನು ಇಟ್ಟು ಅರಿಶಿನ ಮತ್ತು ಕುಂಕುಮದ ಸಹಾಯದಿಂದ ಈ ಒಂದು ಚಕ್ರ ನೀವು ಬರೀಬೇಕಾಗ್ತದೆ. ಅರಿಶಿನ ಮತ್ತು ಕುಂಕುಮ ಮಾತ್ರ ಬೇಕಾಗ್ತದೆ, ಬೇರೆ ಯಾವುದೇ ವಿಚಾರ ಇದಕ್ಕೆ ಬೇಕಾಗಿಲ್ಲ ವೀಕ್ಷಕರೇ. ಅವತ್ತಿನ ದಿನ ಮನೆಯ ಸದಸ್ಯರೆಲ್ಲರೂ ನಿಮ್ಮ ಮನೆಯಲ್ಲೇ ಇರಿ. ನೋಡಿ, ಬರೆಯುವಂಥ ಸಮಯದಲ್ಲಿ ವಿಶೇಷವಾಗಿ ಹೀಂ ಶ್ರೀಂ ಕ್ಲೀಂ ಎಂಬುವಂತಹ ಬೀಜಾಕ್ಷರಗಳನ್ನ ಪಠನೆ ಮಾಡಿಕೊಂಡು ನೀವು ಅದು ಬರೀರಿ. ಮತ್ತು ಮನುಷ್ಯನ ಪರಿಶುದ್ಧ ಮಾಡಿಕೊಂಡು ಆ ಏನು ಬೀಜಾಕ್ಷರದವೇ ಹೀಂ ಶ್ರೀಂ ಕ್ಲೀಂ ಎನ್ನುವಂಥ ಬೀಜಾಕ್ಷರ ಪಠನೆ ಮಾಡ್ತಾ ವೀಕ್ಷಕರೇ ಅದನ್ನು ನೀವು ಪೂಜೆ ಮಾಡಬೇಕಾಗ್ತದೆ. ಪರಿಶುದ್ಧವಾಗಿ ಶ್ರದ್ಧಾಭಕ್ತಿಯಿಂದ ನಿಮ್ಮ ಎಲ್ಲ ಕರ್ಮಗಳು, ಶಾಪಗಳು, ಪಾಪ ಕರ್ಮಗಳು ಅಥವಾ ದೃಷ್ಟಿ ಯೋಗಗಳು, ತಿಳಿದಂತೆ ಮಾಡಿದಂಥದ್ದು ಪೂರ್ವಜನ್ಮಕ ಕರ್ಮಗಳು, ಪೂರ್ವಜಕರು ಮಾಡಿದಂಥ ಕರ್ಮಗಳು ಏನೇ ಇದ್ರೂ ಕೂಡ ಶಾಪಗ್ರಸ್ತವಾಗಿ ನಿಮಗೆ ಕಾಡಾಟ ಆಗಬಾರ್ದು, ತೊಂದರೆ ಆಗಬಾರ್ದು, ತಾಪತ್ರೆ ಆಗಬಾರ್ದು ಅಂತ ಶ್ರದ್ಧಾಭಕ್ತಿಯಿಂದ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ನೀವು ಬಾಳೆ ಎಲೆ ಮೇಲೆ ಈ ಚಕ್ರ ಪ್ರತಿಷ್ಠಾಪನೆಯನ್ನು ಬರೆದು ನೈವೇದ್ಯ ಇಟ್ಟು ಪೂಜೆ ಮಾಡಿ, ತದನಂತರ ಮಾರನೇ ದಿನ ಅದನ್ನು ತಗೊಂಡೋಗಿ ನೀವು ನೀರಿನಲ್ಲಿ ಪ್ರೋಕ್ಷಣೆ ಮಾಡಿ, ಗಂಗೆಯಲ್ಲಿ ಪ್ರೋಕ್ಷಣೆ ಮಾಡಿದ್ರೆ ಕೇವಲ ಸುಮಾರು ಒಂದು 5 ಅಮಾವಾಸ್ಯೆ ಅಥವಾ 5 ಹುಣ್ಣಿಮೆ ಈ ರೀತಿಯಲ್ಲಿ ಮಾಡಿದರೆ ಸಕಲ ಪಾಪಗಳಿಂದ ನೀವು ಮುಕ್ತರಾಗ್ತೀರಾ ಅಂತ ಹೇಳ್ಬೋದು. ಸಕಲ ಕರ್ಮಗಳಿಂದಲೂ ನಿಮಗೆ ಪರಿಹಾರ ಸಿಗುತ್ತೆ. ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಕರ್ಮ ಮತ್ತು ಶಾಪಗಳಿಂದ ನೀವು ತೊಂದರೆ ಅನುಭವಿಸೋದಿಲ್ಲ ಅಂತ ಹೇಳ್ಬೋದು. ಈ ಕರ್ಮ ಮತ್ತು ಶಾಪದಿಂದ ತೊಂದರೆ ಏನು ಬರುತ್ತೆ ಅಂತ ಹೇಳಿದ್ರೆ ವ್ಯವಹಾರ ಮತ್ತು ಸಂತಾನ, ವಿಶೇಷವಾಗಿ ಮದುವೆ, ಇಂಥ 3 ಕರ್ಮಗಳಿಂದ ಈ ತೊಂದರೆಗಳನ್ನ ನೀವು ಅನುಭವಿಸ್ತೀರಾ ವೀಕ್ಷಕರೇ. ಹಾಗೆ ಕೆಲವೊಬ್ಬರಿಗೆ ಯಂತ್ರಧಾರಣೆ ಮಾಡಬೇಕು ಅಂದರೆ ನೋಡಿ, ಒಣಗಿದ ಬಾಳೆ ಎಲೆ ತೊಗೊಂಬನ್ನಿ ವೀಕ್ಷಕರೇ. ಈ ಕಡೆ ಒಣಗಿದ ಬಾಳೆ ಎಲೆ ಮೇಲೆ ನೋಡಿ ಈ ಯಂತ್ರಗಳನ್ನ ನಾನು ತೋರಿಸ್ತೇನೆ. ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ, ಇದು ಚಕ್ರಧಾರಣೆ ನೋಡಿ ವೀಕ್ಷಕರೇ. ಈ ಸ್ಕ್ರೀನ್ ಶಾಟ್ ತಕ್ಕೊಳ್ಳಿ, ಒಂದೊಂದು ಬೀಜಾಕ್ಷರನ್ನು ಬಿಡದೆ ನೋಡಿ, ಕ್ಲಿಯರಾಗಿ ಕಾಣ್ತಾ ಇದೆ. ಹಾಗೆ ಈ ಚಕ್ರನು ಒಣಗಿದ ಬಾಳೆ ಎಲೆ ಮೇಲೆ ನೀವು ಬರೀಬೇಕಾಗ್ತದೆ. ಕೆಲವೊಂದು ಬೀಜಾಕ್ಷರಗಳನ್ನ ನೀವು ಬರೆದ ನಂತರ
ಏನು ಮಾಡ್ತೀರಾ, ಅದ್ಭುತವಾದ ಒಂದು ಚಮತ್ಕಾರಿ ಸಂಖ್ಯೆಗಳಿದ್ದಾವೆ, ಅದನ್ನು ಕೂಡ ಒಂದೊಂದು ಮನೆಯಲ್ಲಿ ನೀವು ಹಾಕ್ಕೋಬೇಕಾಗ್ತದೆ. ನೋಡಿ, ಒಣಗಿದ ಬಾಳೆ ಎಲೆಯಲ್ಲಿ ಇದು ಬರೆದ ನಂತರ ಒಂದು ತಾಯ್ತದಲ್ಲಿ ಹಾಕಿ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಪ್ಯಾಕ್ ಮಾಡಿ ಯಂತ್ರಧಾರಣೆ ಮಾಡಿಕೊಂಡು ಕೂಡ ಶಾಪ ವಿಮೋಚನೆ ಆಗ್ತದೆ, ಕರ್ಮ ವಿಮೋಚನೆ ಆಗ್ತದೆ. ಸುಮಾರು ಒಂದು 5 ಅಮಾವಾಸ್ಯೆಗಳ ಕಾಲ ಅವರ ಕತ್ತಲೆ ಹಸಿರು ಬಣ್ಣದ ದಾರದಲ್ಲಿ ಕಟ್ಟಿಕೊಂಡ್ರೆ ಸಾಕು, ಪರಿಹಾರ ಸಿಗುತ್ತೆ. ಕರ್ಮ ಮತ್ತು ಶಾಪ ವಿಮೋಚನೆಗೆ ಬಹಳ ಪ್ರಬಲವಾದ ಒಂದು ಶಕ್ತಿಯುತವಾದ ದೈವಿ ಅನುಷ್ಠಾನವಾದ ಚಕ್ರ ಮತ್ತು ಯಂತ್ರ ಆಗಿರುತ್ತದೆ ವೀಕ್ಷಕರೇ. ಮಾಡ್ಕೊಳ್ಳಿ. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಮಸ್ಯೆಗಳ ಬಗ್ಗೆ ಮಾಹಿತಿ ಬೇಕು ಅಥವಾ ಪರಿಹಾರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡ್ಬೋದು, ನೀವು ತಿಳ್ಕೊಬೋದು. ನಮಸ್ಕಾರ.